ಕರ್ನಾಟಕ ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿ ಇರತಕ್ಕಂತಹ ಸರ್ಕಾರ ಮಾಡುವಂತಹ ಎಲ್ಲ ಕೆಲಸಗಳ ಕಾರ್ಯಗಳು ಕೂಡ ಸುಸೂತ್ರವಾಗಿ ಇವತ್ತು ಯಾವುದೇ ರೀತಿಯಾದ ವಿರೋಧವಿಲ್ಲದೆ ನಡೀತಾ ಇದೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿ ಇರತಕ್ಕಂತಹ ಸರ್ಕಾರ ಸಂಪೂರ್ಣವಾಗಿ ಜನರ ಪರವಾಗಿ ಜನರಿಗೆ ಬೇಕಾಗುವಂತೆ ರೀತಿಯಲ್ಲಿ ಸರ್ಕಾರ ನಡೀತಾ ಇದೆಯಾ ಅನ್ನುವಂತಹ ಒಂದು ಬಹುದೊಡ್ಡ ಪ್ರಶ್ನೆ ಕಾಡಲಾರಂಭಿಸಿದೆ. ಏಕೆಂದ್ರೆ ಸತತವಾಗಿ 3 ವರ್ಷಗಳಿಂದಲೂ ಕೂಡ ರಾಜ್ಯದಲ್ಲಿ ಆಡಳಿತದಲ್ಲಿ ಇರತಕ್ಕಂತಹ ಆಡಳಿತ ಸರ್ಕಾರದ ವಿರುದ್ಧವಾಗಿ ಯಾವುದೇ ರೀತಿಯಾದ ಆರೋಪವನ್ನೇ ಮಾಡದೇ ಇರತಕ್ಕಂತಹ ಒಂದು ಬಿಜೆಪಿಯ ವಿರೋಧ ಪಕ್ಷ ಇದೆಯಾ ಅಂದ್ರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ಇವತ್ತು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂತಹ ಸರ್ಕಾರ ಸುಸೂತ್ರವಾಗಿ ನಡೀತಾ ಇರ್ತಕ್ಕಂತಹ ಸರ್ಕಾರ ಅಂತ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಸರ್ಕಾರ ಅಂತ ಅನ್ಬೇಕಾಗುತ್ತೆ ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇತ್ತೀಚೆಗೆ ನಡೆದಂತಹ ಪಂಚರಾಜ್ಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಚುನಾವಣೆಯನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿರ್ತೀರ. ಈಗೇನು ಆಡಳಿತದಲ್ಲಿ ಇರ್ತಕ್ಕಂತಹ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತೆಗೆದುಕೊಂಡ ತಕ್ಷಣನೇ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗ್ಬಿಡುತ್ತೆ. ಆದ್ರೆ ಅದರ ಹಾಗೂ ಹೋಗುಗಳೇನು, ಮುಂದಿನ ನೆಲೆಗಳೇನು ಅಂತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ರಾಜ್ಯ ಸರ್ಕಾರವೂ ಕೂಡ ಗಾಢವಾಗಿ ಸಂಪೂರ್ಣವಾಗಿ ನಿದ್ರೆಯಲ್ಲಿ ಮಲಗಿದ್ರೆ, ಇನ್ನು ಇಡೀ ರಾಜ್ಯದ ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಇಲಾಖೆಯೂ ಕೂಡ ಸಂಪೂರ್ಣವಾಗಿ ಗಾಢ ನಿದ್ರೆಯಲ್ಲಿ ಮಲಗಿರುವಂತಹ ಸಂದರ್ಭದಲ್ಲಿ ಅಧಿಕಾರಕ್ಕಾಗಿ ಹಗಲು ರಾತ್ರಿ ಪರಿತಪ್ಪಿಸುವಂತಹ ರಾಜಕಾರಣಿಗಳು ಕೂಡ ಗಾಢ ನಿದ್ರೆಯಲ್ಲಿದ್ದಾರೆ ಅಂದ್ರೆ ತಾವುಗಳು ನಂಬ್ತೀರಾ? ನಂಬಲೇಬೇಕು ಸ್ನೇಹಿತರೆ. ಏಕೆಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಪಂಚರಾಜ್ಯ ಚುನಾವಣೆ ಮುಗಿದ ನಂತರದಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಆಗುತ್ತೆ. ಮುಖ್ಯಮಂತ್ರಿಗಳ ಆಯ್ಕೆ ಆದ ತಕ್ಷಣ ಅಲ್ಲಿಂದ ಆರಂಭ ಆಗದೆ ಪಶ್ಚಿಮ ಬಂಗಾಳ ಮತ್ತು ವೆಸ್ಟ್ ಬೆಂಗಾಲ್ ಬಾಂಗ್ಲಾದಿಂದ ಬಂದು ಏನು ಅಕ್ರಮವಾಗಿ ನೆಲೆಸಿರ್ತಕ್ಕಂತಹ ಜನಗಳ ವಿರುದ್ಧವಾಗಿ ಒಂದು ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತುತ್ತೆ ಸರ್ಕಾರ. ಆದ್ರೆ ಆ ಪಶ್ಚಿಮ ಬಂಗಾಳದಿಂದ ಹೊರಟಂತಹ ಬಾಂಗ್ಲಾ ವಲಸಿಗರು ಏನು ದೇಶದ ಮುಖಾಂತರವಾಗಿ ಬಂದಿದ್ರು ಅವರಷ್ಟೂ ಜನವೂ ಕೂಡ ಇವತ್ತು ಬೆಂಗಳೂರು ನಗರಕ್ಕೆ ಬಂದು ತುಂಬಿಕೊಳ್ತಾ ಇದ್ದಾರೆ. ಬೆಂಗಳೂರು ನಗರದ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂತಹ ಪೊಲೀಸ್ ಇಲಾಖೆ ಅಂತೂ ಸಂಪೂರ್ಣವಾಗಿ ಮಲ್ಕೊಂಡಿದೆ. ಇನ್ನು ಬಾಣಸವಾಡಿ ಪೊಲೀಸ್ ಇಲಾಖೆಯ ವ್ಯಾಪ್ತಿಗೆ ಬರ್ತಕ್ಕಂತಹ SMBT ರೈಲ್ವೆ ನಿಲ್ದಾಣಗಳಲ್ಲಂತೂ ದಂಡಾಗಿ ಬಂದು ಇಡೀ ಒಂದು ಟ್ರೈನ್ ಬಂತು ಅಂದ್ರೆ ಇಡೀ ಟ್ರೈನ್ ನಲ್ಲಿ ಸಂಪೂರ್ಣವಾಗಿ ಬಾಂಗ್ಲಾದಿಂದ ಬರ್ತಿರ್ತಕ್ಕಂತಹ ಅಕ್ರಮ ವಲಸಿಗರೇ ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಹಿಂದೆ ಹಲವಾರು ಪೊಲೀಸ್ ಇಲಾಖೆಯ ಕೆಲಸ ಕಾರ್ಯಗಳನ್ನ ಶ್ಲಾಘನೆ ಮಾಡಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಅಕ್ರಮವಾಗಿ ಬಂದು ನೆಲೆಸಿರ್ತಕ್ಕಂಥವ್ರಿಗೆ ಆಧಾರ್ ಕಾರ್ಡು ಮತ್ತು ವೋಟರ್ ID ಕಾರ್ಡ್ ಅನ್ನ ಮಾಡುವಂತಹ ಕೆಲವು ಸೈಬರ್ ಸೆಂಟರ್ಗಳ ಮೇಲೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡಿರ್ತೀರ. ಆದ್ರೆ ಇಷ್ಟೊಂದು ಬಹುಸಂಖ್ಯಾತರಾಗ್ತಾ ಇರ್ತಕ್ಕಂತಹ ಅಕ್ರಮ ವಲಸಿಗರು ಇವತ್ತೇನು ಬೆಂಗಳೂರಿಗೆ ಬಂದು ದೊಡ್ಡ ಮಟ್ಟಕ್ಕೆ ದಂಗಿಟ್ಟು ಇಡೀ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡ್ತಾ ಇದ್ರು ಕೂಡ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಬಹುದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬೆಂಗಳೂರು ನಗರದಲ್ಲಿ ಮುಂದಿನ ದಿನಗಳಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರು ಮತ್ತು ಈ ಕರ್ನಾಟಕದ ಬಹುದೊಡ್ಡ ರಾಜಧಾನಿಯನ್ನ ಬೆಂಗಳೂರು ಬಿಟ್ಟು ಹೊರಡುವಂತಹ ಸಮಯ ಏನಾದ್ರೂ ಬರ್ತಾ ಇದೆಯಾ ಅಂತ ನೋಡಿದ್ರೆ ಅಕ್ಷರಶಃ ಸತ್ಯ ಅಂತ ಅನ್ಬೇಕಾಗುತ್ತೆ. ಏಕೆಂದ್ರೆ ಇವತ್ತು ನೀವು ಯಾವುದೇ ಒಂದು ವ್ಯಾಪಾರೀಕರಣದ ಕೇಂದ್ರಗಳಿಗೆ ಹೋದ್ರೆ ಅಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಸಂಪೂರ್ಣವಾಗಿ ಬೇರೆ ಭಾಷೆಯನ್ನ ಮಾತನಾಡುವಂತಹ ವ್ಯಕ್ತಿಗಳು ಸಿಗ್ತಾರ ವಿನಃ ತಮಗೆ ಕನ್ನಡ ಭಾಷೆ ಮಾತನಾಡುವಂತಹ ವ್ಯಕ್ತಿಗಳು ಸಿಕ್ಕೋದಿಲ್ಲ. ಅದು ನಿಮ್ಮ ಹೋಟೆಲ್ ಉದ್ಯಮದಿಂದ ಹಿಡಿದು ಫುಟ್ಪಾತ್ನ ವ್ಯಾಪಾರೀಕರಣದಿಂದ ಹಿಡಿದು ಪಾನಿಪುರಿಯಿಂದ ಹಿಡಿದು ನೀವು ಯಾವುದೇ ಕ್ಷೇತ್ರಗಳಿಗೆ ಬಂದರೂ ಕೂಡ ಇವತ್ತು ಊಬರ್ನಂತಹ ದೊಡ್ಡ ದೊಡ್ಡ ಫ್ಲೀಟ್ ನ ವ್ಯವಸ್ಥೆಯನ್ನ ತೆಗೆದುಕೊಂಡು ಬಂದು ಈ ಒಂದು ವ್ಯವಸ್ಥೆ ಒಳಗಡೆಗೂ ಕೂಡ ನೇರವಾಗಿ ಅಕ್ರಮವಾಗಿ ಬಂದು ನೆಲೆಸಿರ್ತಕ್ಕಂತಹ ಬಾಂಗ್ಲಾ ವಲಸಿಗರಿಗೆ ಒಂದು ವೃತ್ತಿ ಸಿಗ್ತಾ ಇದೆ ಅಂತಂದ್ರೆ ಬಹುದೊಡ್ಡ ಹೊಡೆತವನ್ನ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಂತಹ ರಾಜಧಾನಿ ಹೊಡ್ತಾ ತಿನ್ನುತ್ತೆ ಅಂತಂದ್ರೆ ಯಾವುದೇ ತಪ್ಪಾಗ್ಲಾರದು. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಅನ್ನೋದಕ್ಕಿಂತ ಈ ಕ್ಷಣಕ್ಕೆ ಈಗ ನಾವೇನ್ ಮಾಡ್ತೀವಿ, ಕನ್ನಡಿಗರಾಗಿ ನಾವೇನ್ ಮಾಡ್ಬೇಕು ಅಂತಕ್ಕಂತಹ ವಿಚಾರವಾಗಿ ಆಡಳಿತದಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರದ ಕಿವಿಯನ್ನು ಕೂಡ ಹಿಡಬೇಕಾಗುತ್ತೆ. ಜೊತೆಗೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿರ್ತಕ್ಕಂತಹ ವಿರೋಧ ಪಕ್ಷದ ನಾಯಕರಂತೂ ಅದರಲ್ಲೂ ರಾಜ್ಯಾಧ್ಯಕ್ಷರು ಕೂಡ ಫೇಲ್ಯೂರು. ಇನ್ನು ವಿರೋಧ ಪಕ್ಷದಲ್ಲಿರ್ತಕ್ಕಂತಹ ನಾಯಕರುಗಳ ಅವ್ರು ಯಾವುದು ಒಂದು ವಿಚಾರನೂ ಕೂಡ ಇದುವರೆಗೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಗಟ್ಟಿ ಧ್ವನಿಯಲ್ಲಿ ಕೇಳದೆ ಇರತಕ್ಕಂಥದ್ದು ಕೂಡ ಒಂದು ಬಹುದೊಡ್ಡ ಫೇಲ್ಯೂರ್ ಅಂತಂದ್ರೆ ಅದು ಬಿಜೆಪಿ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರ ಬಹುದೊಡ್ಡ ಫೇಲ್ಯೂರ್. ನಿಮ್ ಕೈಲಿ ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರವನ್ನ ಅಷ್ಟು ದೊಡ್ಡ ಮಟ್ಟಕ್ಕೆ ಗಟ್ಟಿ ಧ್ವನಿಯಲ್ಲಿ ಕೇಳೋದಕ್ಕೆ ಆಗಲ್ಲ ಅಂತಂದ್ರೆ ದಯವಿಟ್ಟು ಕನ್ನಡಿಗರ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತೀವಿ, ರಾಜೀನಾಮೆ ಕೊಟ್ಬಿಟ್ಟು ಬೇರೆ ಯಾರನ್ನಾದ್ರೂ ತಗೊಂಡು ಬಂದು ಆ ಜಾಗಕ್ಕೆ ಕುಂಡ್ರಿಸಿ. ನಿಮ್ ಕೈಲಿ ಮಾಡಕ್ ಆಗಲ್ಲ ಅನ್ನೋದು 3 ವರ್ಷದಿಂದ ಸತತವಾಗಿ ಗೊತ್ತಾಗಿದೆ ನಮ್ಗೆ. ನೀವು ಅನ್ಫಿಟ್ಟೆಡ್ ವಿರೋಧ ಪಕ್ಷಕ್ಕೆ ನೀವು ಯಾವುದೇ ಕಾರಣಕ್ಕೂ ಕೂಡ ಆ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಸರಿಯಾದ ಸೂಕ್ತವಾದ ವ್ಯಕ್ತಿ ಅಲ್ಲ. ಹಾಗಾಗಿ ಇದನ್ನ ಆದಷ್ಟು ಬಿಜೆಪಿಯು ಕೂಡ ಮೇಲೆದ್ದು ಮುಂದಿನ ಬಾರಿ ಬರ್ತಕ್ಕಂತಹ ಎಲೆಕ್ಷನ್ ಅನ್ನ ನೀವು ಬಹುದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೀರಾ ಸರ್ಕಾರ ನಮ್ದೇ ಬರುತ್ತೆ ಅಂತ. ನಿಮ್ಗಳಿಗೆ ನಿಂತಾನೆ ಟಕ್ಕರ್ ಕೊಡೋದಕ್ಕೆ ಅಂತಾನೆ ಇನ್ನೂ 2 ರಾಷ್ಟ್ರೀಯ ಅಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ ಉಟ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರೀಯ ಪಕ್ಷಗಳು ಕೇಂದ್ರದಲ್ಲಿ ಗೊತ್ತಿರ್ತಕ್ಕಂತಹ ಗುಲಾಮ ಪದ್ಧತಿಯ ವ್ಯವಸ್ಥೆಯನ್ನ ನಾವು ನೋಡಿರ್ತಕ್ಕಂಥವ್ರು ಯಾಕೆ ಇವತ್ತು ನೀವು ಬಿಜೆಪಿಯವರು ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ವಲಸಿಗರು ಬೆಂಗಳೂರಿಗೆ ಬಂದು ನೆಲೆಸ್ತಾ ಇದ್ರು ಕೂಡ ಮಾತೆತ್ತಾ ಇಲ್ಲ ಅಂದ್ರೆ ನೀವು ಮೇಲ್ಗಡೆ ಇರ್ತಕ್ಕಂತಹ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋದ್ರಿಂದ ಅಂದ್ರೆ ಕರ್ನಾಟಕದಲ್ಲಿ ನಾವುಗಳು ಓಟ್ ಹಾಕೋದ್ರಿಂದ ನೀವು ಕೆಲಸ ಮಾಡೋದಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂತಹ ಸರ್ಕಾರದ ಗುಲಾಮರುಗಳ ನೀವು ಆಗಿರೋದ್ರಿಂದ
ಕೇಂದ್ರ ಸರ್ಕಾರ ನಿಮ್ಮನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕಿದೆ ಅಂತಕ್ಕಂತಹ ಒಂದು ನೇರವಾದ ಆರೋಪವನ್ನು ಕೂಡ ತಮ್ಮ ಮೇಲೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಮುಂದಿನ ದಿನಗಳಲ್ಲಾಗೋದಕ್ಕಿಂತ ಈಗ ಈ ಕ್ಷಣದಿಂದಲೇ ತಾವು ಕಾರ್ಯಪ್ರವೃತ್ತರಾಗಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡನ ಉಳಿಸೋದಕ್ಕೆ ಮತ್ತು ಬೆಳೆಸೋದಕ್ಕೆ ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ಮುಂದಿನ ಬಾರಿ ನಾವು ನಮ್ಮ ಮತವನ್ನ ಪ್ರಾದೇಶಿಕವಾಗಿ ಕನ್ನಡಕ್ಕೆ ಯಾರು ಕಟಿಬದ್ಧವಾಗಿ ನಿಂತ್ಕೊಳ್ತೀವಿ ಅಂತಾರೋ ಅವರುಗಳಿಗೆ ಕೊಡೋದ್ರ ಮುಖಾಂತರವಾಗಿ ಶಕ್ತಿಯುತವಾಗಿ ಬದಲಾವಣೆಯನ್ನಾಗಬೇಕಾಗುತ್ತೆ.